ಅಕ್ಕ 900 ಗ್ರಾಮ್ ಸಕ್ಕರೆ ಕೊಡಕ್ಕ. 900 ಗ್ರಾಮ 1 kgನ. ನಿಮ್ಮ ಅಮ್ಮನ ಫೋನ್ ಮಾಡಿ ಕೇಳಲ್ಲ. ನಿನ್ ಸಂತೆ ಲೋ ಮಾಡ್ತಾರೆ ನಿಮ್ಮ ಅಪ್ಪಗೆಲ್ಲ. अरे बाप रे ಐಸು 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 ನಾನು ಅಲ್ಲಿ ಸೂಸು ಮಾಡಕ್ ಹೋಗಿದ್ದೆ. ಟ್ರಿಪ್ ಕನ್ಫರ್ಮ್ ಆಗಿದೆ. 10,000 ಜಿಪೇ ಮಾಡು. ಹಲೋ, ಅರ್ಜೆಂಟ್ ಆಗಿ ನನ್ಗೆ 10,000 ರೂಪಾಯಿ ಬೇಕು. ಹೌದು, ಟ್ರಿಪ್ ಹೋಗ್ತಾ ಇದೀನಿ ಫ್ರೆಂಡ್ಸ್ ಜೊತೆ. ಏನು ಆಗಲ್ವಾ? ನಿಮ್ ಹೆಂಡ್ತಿಗ್ ಮಾತ್ರ ಕೊಡಕ್ಕಾಗುತ್ತೆ, ನನಗ್ ಕೊಡಕ್ಕಾಗಲ್ವಾ? ಹಾಗಿದ್ರೆ ನನ್ಕಿಂತ ನಿಮ್ ಹೆಂಡ್ತಿನೇ ಇಂಪಾರ್ಟೆಂಟಾ? ಇರಿ, ಇವಾಗ್ಲೇ ಬ್ಲಾಕ್ ಮಾಡಿ. ಆಯ್ತು 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 ಆಯ್ತು. ಏನೇ ಒಂದ್ ಸಂಸಾರ ಹಾಳ್ ಮಾಡ್ತಾ ಇದೀಯಾ? ಇದೆಲ್ಲ ಒಳ್ಳೇದಲ್ಲ. ಏನು? ಇದೆಲ್ಲ ಸರಿ ಇಲ್ಲ. ಯಾರ್ ಸಂಸಾರನ ಯಾರು ಹಾಳು ಮಾಡ್ತಾರೆ? ಅದು ನೋಡಿಲ್ಲಿ, ಅವ್ರ ನಮ್ಮ ಅಪ್ಪ ಕಣೆ. ಇವಾಗ ಸ್ವಲ್ಪ ಬೆಟರ್ ಅನ್ಬೋದು. ಅವಾಗ ನಾನ್ ನೋಡಕ್ ಚೆನ್ನಾಗಿದ್ದಿಲ್ಲ, ಇವಾಗ ಸ್ವಲ್ಪ ಬೆಟರ್ ಅಂತ ನನಗೆ ಅನ್ಸ್ತಿದೆ. ಸೊ ಅವಾಗ ತುಂಬಾ ಸಣ್ಣಕ್ಕಿದ್ದೆ. ಸೊ ಸಣ್ಣಕ್ಕಿದೆ, ಮತ್ತೆ ತುಂಬಾ ತುಂಟಿ ಬೇರೆ ಆಯ್ತಾ, ತುಂಬಾ ಗಲಾಟೆ ಆಯ್ತಾ, ಪಕ್ಕದ ಗಲಾಟೆ ಮಾಡ್ತಿದ್ದೆ, ಎಲ್ಲರೂ ಹೊಡಿತಿದ್ದೆ, ಕಚ್ತಿದ್ದೆ. ಅಯ್ಯೋ, ನನ್ನ ಸಾಕೈ ತುಂಬಾ ಕಷ್ಟಪಟ್ಟವ್ರು ಕಂಡ್ರಪ್ಪ ನಮ್ ತಂದೆ ತಾಯಿ. ಅಯ್ಯೋ, ನನಗ್ ಗಲಾಟೆ ಅಂದ್ರೆ ಅಷ್ಟಿ ಗಲಾಟೆ ಅಲ್ಲ, ಸಖತ್ ಗಲಾಟೆ ಮಾಡ್ತಿದ್ದೆ ನಾನು. ಅಲ್ಲಿಂದ ಅಲ್ಲಿಗೆ ಜಗಿತಿದೆ, ಐ ಮೀನ್ ಆಡ್ತಾ ಇದೆ. ಎಲ್ಲರ ಜುಟ್ಟು ಇದೆಯಲ್ಲ, ಇದು ಜುಟ್ಟನ್ನ ಎಳಿತಿದ್ದೆ, ಹಿಂಗೆ ಏನೇನೋ ಕಿತಾಪತಿಗಳು ಮಾಡ್ತಾ ಇದ್ದೆ ನಾನು. ಕಿತಾಪತಿ ಮಾಡ್ತಾ ಅದಕ್ಕೆ ಇವಾಗ ಹಿಂಗಾಗಿದ್ದೀನಿ. ಹಲೋ, ಏನತ್ತೆ ಎಲ್ಲ ಇದೆಯೋ ಯಾಂದಳಿ ಮಂತಗೆ 3 ಬಿಟ್ಟನೆ ಹೆಂಡತಿ ಕೆಲ್ಸಕ್ಕೆ ಕಳ್ಸಿ ಮಂತ ಕಾಲ್ ಕಿಸ್ಕೊಂಡ್ ಮನ್ಕೊಂಡಿದ್ದೆ. ಲಾಸ್ಟ್ ಆಗಲ್ಲ ನಿನಗೆ. ಆ ಅಕ್ಕಿ ಖಾಲಿ ಆದ ಅಂತ ಹೇಳಿದ್ರಲ್ಲ, ಪ್ರಜ್ವಲ ಬಸ್ಸಿಗೆ ಹಾಕಿ ಕಳ್ಸಿದ್ದೆ, ಇಳಿಸ್ಕೊಂಡ್ರೆ? ಇಲ್ಲತ್ತೆ, ಬಸ್ ಡ್ರೈವರ್ ನನಗೆ ದ್ವಾಸಿಗೆ ಬೇಕು ಅಂದ್ರು, ಮೆಜೆಸ್ಟಿಕ್ ಹಾಕಿ ಕಳಿಸ್ತೆ, 500 ಕೊಟ್ಟೋದ್ರು. ಅಯ್ಯೋ ಮನೆಯಣ್ಣ, ನಿನ್ಗೇನು ಬರ್ಬಾರ್ದು ಬಂದಿರೋದು. ಅವ್ರು ಇವ್ರು ಕೈ ಕಾಲು ಹಿಡಿದು ಕಾರ್ಡ್ ಎಲ್ಲ ಕೂಡಾಕಿನ್ ಕಳ್ಸಿದ್ನಲ್ಲೋ. ಮಣ್ ತಿಂತಿ ಈಗ? ಅಡ್ಕೆಲೆ ತಿಂತ ಇನ್ನತ್ತೆ. ಇವತ್ತು ವಾರ ಅಲ್ವಲ್ಲ, ಯಾಕೆ ತಮ್ಮಂದ್ ಅಡ್ಕೆಲೆ? ಅವಳೆಲ್ ತತ್ತಾಳೆ. ಇವಾಗ ಲಾಸ್ಟ್ ಒಂದ್ ಹಣ ಓದ್ತಾದ್ರ ಮ್ಯಾಲ ಸೋರ್ಕೊಂಡು ಹೋಗಿದ್ರು, ಮಂಡಕ್ಕಿನ ಮೇಲೆ ದೇವ್ರು ಮಾಡ್ಕೊಂಡು ನಿನ್ ಬಾರ್ಲಾಕ್ ಹೋಗ, ನಾನು ಎಲ್ಲ ರಸ ಕುಡಿ ಬಾ, ಕಮ್ಮಗಿರುತ್ತೆ. ಹಂಗೆ ಎಣದಿಂದ ಹೋಗ್ಬೇಕಾಯ್ತು. ಇನ್ನೊಂದು 3 ದಿನಕ್ಕೆ ಆಗೋಟ್ ಮಂಡಕ್ಕೆ ಸಿಗವ. ಓದ್ 2 ದೂರ ಗಾಳಿಗೆ ಕೇಳ್ತು ಯೋಟ ತಮ್ತ ದೇಕ. ನನಗ್ ಬೇರೆ ಮೋಯ್ನು. ಮಾರ್ಕೆಟ್ ನ ಅಮಲಿ ಕೆಲ್ಸಕ್ಕೆ ಹೋಗಿದ್ದೆ. ಇಲ್ಲ, ಎಣ್ಣೆ ಶಾನ್ಯಾಗ ಓನರ್ ಮೇಲೆ ಜಗಳಕ್ಕೆ ಹೋಯ್ದೆ. ನನ್ನ ಎದುರಿಗೆ ಅಡ್ಡಾಡ್ತೇನ ಅಂತ. ಅದಕ್ಕೆ ಅವ್ರು ತೌಡೋರ್ದ್ ಮಂತಕ್ ತಂದ್ ಮನಿಗ್ ಸೋದ್ರು. ಇದೊಂದು ಒಳ್ಳೆ ವಿಷಯ ಹೇಳ್ದೆ ನೋಡು. ನನ್ ಮಗಳು ಏನ್ ಮಾಡ್ತಾಳೆ? ಅವಳು ನಾನ್ ತೌಡೋರ್ದ್ ಆಸ್ಪತ್ರೆ ಮನಿಗ್ ಸಿಗ್ 3 ದಿನ ಆಯ್ತು. ಏನಪ್ಪ ಬಾರಪ್ಪ, ಕೊಲ್ಗಿಲೆ ಮಾಡ್ತಲ್ಲಪ್ಪ ಇವ್ ನಮ್ಮ ಅಮ್ಮ ನೀನ. ಮಳೆ ಯಾಕೆ ಮ್ಯಾಕ್ ಹೋಗ್ಯದ ಗೊತ್ತದಂದ್ರೆ ನಿಮ್ಗೆ? ಇಲ್ಲೊಂದು ವಿಡಿಯೋ ಹಾಕ್ತೀನಿ ನೋಡ್ರಿ. ಪ್ರೀತಿ ಮಾಡಿದೆನ ಊರಾಗ ಹೆಸರ ಕೆಡ್ಸಾಕ ಇವ್ನ್ಯಾವನ ಸೆಡೆ ನನ್ ಮಗ. ಒಬ್ಬರ ನೀಡಿತಿದ್ದ ದಿನಕ ನಿಮ್ಮ ಮನೆ ತನ್ನ ನದಸಾಕ ಅಂದಿನ ತಂದೂರ್ ಬಾಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಸುದುಲ್ಲ ಜೀವ ಒಡಸಾಕ ಇಂದೊಮ್ಮೆ ನಿಂತಿದ್ದಿ ಕಡಸಾಕ ನನ್ನು ಓಡಿತು ಬೆಳ್ಳಡಾನಿಗೆ ಬದಲವಾ ಬಿಡತೀನಿ ಸಾಕ ಕಬುರೈತಿಲ್ಲ ನಿನ್ನ ಕಟ್ಟುಗೊಳ್ಳವಾಗ ಆ ಹಡಸಿ ಗೊತ್ತಿದ್ರು ಗನ್ನ ಇಂತಿಂತ ಮುದುಕರ ಹಿಂಗ್ ಮಾಡಕಲಕ್ ಮಳೆ ಬಂದ್ರೆ ಎಲ್ಲಿದ್ದು ಬರಂದಿ. ಯಾವತ್ತನ ಮುಪ್ಪಿಗೆ ತತ್ವ ಪದ ಭಜನ ಪದ ಆಡ್ತಾರೆ. ಇತ್ತ ಲವ್ ಬ್ರೇಕಪ್ ಸಂಗ್ ಆಡಕತ್ತೇನ, ಇತ್ತ ಮುಪ್ಪಿಗೆ ನಮನ್ ಮಾಡಕತ್ತೇನ. ಹಂಗಮ್ದಾಗ ಇಟ್ಟರುದ್ರ ಬೇಡ. ಇಂತಿಂತವ್ರು ಹಿಂಗ್ ಮಾಡಕಲಕ್ಕ ಮಳೆ ಬಂದ್ರೆ ಎಲ್ಲಿದ್ದು ಬರಂದಿ. ಅದಕ್ಕೆ ಸಟ್ಕೊಂಡ್ ಹೋಗೋಣ ಮಳೆ ರಾಯ ಮ್ಯಾಕ. ಮಗ, ನಿಮ್ಮ ಅಪ್ಪ ಅವತ್ತು ಒಳ್ಳೆ ಮಾಡೆಲ್ ಇದ್ದ ಮಗ. ಇಲ್ಲಾಂದ್ರೆ ನನಗೆ ಏನಂತ ಫ್ರೆಂಡ್ ಸಿಗ್ತಾ ಇರ್ಲಿಲ್ಲ. भैया पहले खाना खा ले, उसके बाद बाल काट लीजिएगा.
9th ಕ್ಲಾಸ್ ಹುಡುಗಿ ಮತ್ತು ನಂದು ಸ್ವಲ್ಪ ಜಗಳಾಗಿತ್ತು. ಆಕೆ ಸ್ಕೂಲಿಗೆ ಅವ್ರ ಅಮ್ಮನ ಕರ್ಕೊಂಡು ಹೊಂಟಿದ್ಲು. ಅಲ್ಲಿ ಹೋಗಿ ಸಾರಿ ಕೇಳಿ ಆಕಿನ ಸ್ಕೂಲಿನವರೆಗೂ ಡ್ರಾಪ್ ಮಾಡಿದ್ರೆ ಆಯ್ತಂತ ಹೋಗೀನಿ. ಸಾರಿ ತಂಗಿಯಮ್ಮ, ಸ್ಕೂಲಿನ ತನಕ ಡ್ರಾಪ್ ಮಾಡ್ತೀನಿ ಬಾ ಅಂದೆ. ಬೇಡಣ್ಣ ನಾನು ನಡ್ಕೊಂಬರ್ತೀನಿ, ಅಮ್ಮನ ಬಸ್ ಸ್ಟ್ಯಾಂಡ್ವರೆಗೂ ಬಿಡೋ ಅಂದೆ. ನಾನು ಪಾಪ ಅಮ್ಮನ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು ಅತ್ತ ಹೋದ್ರಾಯ್ತಂತ ಹೋಗೀನಿ. ಸಿಟ್ಟಿತ್ತೇ ನಾ ಹುಡುಗಿಗೆ ನಮ್ಮ ಅಮ್ಮನ ಕರ್ಕೊಂಡು ಓಡಂತಾನಂತ ಸುದ್ದಿ ಹಬ್ಬಿಸ್ಬಿಟ್ಟಾಳ. ಬಳೆ ಅದಕ್ಕೆ ಬೇಜಾರ ಕುಂತ್ಕೊಂಡಿಯಲ್ಲ. ಕೋಳಿ ಸತ್ತೋಗ್ಬಿಟ್ಟತ್ತೋ ಮಾವ. ಕೋಳಿ ಸತ್ತಿರೋದಕ್ಕೆ ಈ ಬರೀ ಬೇಜಾರ. ಮೊನ್ನೆ ನಮ್ಮ ಮಾವ ಸತ್ತಿದ್ ಬಿಡಪ್ಪ, ನಾನು ಈ ಬರೀ ಬೇಜಾರ್ನಾಗ ಇದ್ದಿಲ್ಲ. ನಿಮ್ಮ ಮಾವ ದಿನ ತತ್ತಿಡ್ತೀನಿ. ಮಲೆನಾಡ ಹೆಣ್ಣ ಮೈ ಬಂಡ ನಿನ್ನ ಹಳೆ ದೋಸ್ತರನ್ನ ಬಿಟ್ಟು ಹೊಸ ದೋಸ್ತರು ಹಿಡಿಯಾಕತ್ತಿ ಅಂತಲ್ಲ ಯಾಕ? ಯಾಕಂದ್ರ ಹಳೆ ದೋಸ್ತರು ನನಗೆ ಸಾಲನ ಕೊಡಲಾಗ್ಯಾರ, ಅದಕ್ಕೆ ಹೊಸಬ್ರು ಹಿಡಿಯಾಕತ್ತೀನಿ ನಾನ. ಈಗ ನೀನು ನನ್ನ ದೋಸ್ತಿ ಮಾಡಿದ್ರು ಹೇಳ, ನಿನಗೂ ಒಂದು 20,000 ಅಂಬರ್ಸ ಬಿಡ್ತೀನಿ. ನಾವು ಸಾಲಕ್ಕ ನಮ್ಮ ಸರ್ಕಾರನ ಹೆದರಿಲ್ಲ, ಯಾಕೆ ಹೆದರ್ಲಿ? ಸುಮತಿ, ನಿನ್ ಮಗ ಅವನ ಮನೇಲಿ ಇಲ್ಲ ಅವನಲ್ಲ, ಎದುರುಗಡೆ ಮನೆ ಹುಡುಗಿ ಯಾರ ಜೊತೆಲ್ಲ ಓಡಾಯ್ತಂತೆ. ಅದಕ್ಕೆ ನಿನ್ ಮಗ ಅವನ ಅಂತ ಕೇಳಕ್ ಬಂದೆ. ಆ ಯೋಗ್ಯತೆ ಈ ಮುದೇವಿಗೆಲ್ಲ ಐತೆ. ಏನು ನಿನ್ನ ಸಮಸ್ಯೆ? ನಮ್ಮ ಮನೇಲಿ ದೆವ್ವ ಐತೆ ಸ್ವಾಮಿ, ಹಿಂದೆವ್ವ ಐತೆ ಸ್ವಾಮಿ. ಹೆದರಬೇಡ, ನಿನ್ನ ಸಮಸ್ಯೆಗೆ ಪರಿಹಾರ ನನ್ನಲ್ಲಿದೆ. ನಿನ್ನ ಮನೆಯಲ್ಲಿ ಮೋಹಿನಿ, ಪೀಡೆ, ಪಿಚಾಚಿ ಯಾವುದೇ ಇದ್ದರೂ ಅದನ್ನು ನಾನು ಓಡಿಸುತ್ತೇನೆ. ಸ್ವಾಮಿ, ಓಡ್ಸೋದ್ ಬೇಡ. ಆ ದೆವ್ವ ಎಲ್ಲೂ ಹೋಗ್ದಂಗೆ ನನ್ನ ರೂಮಲ್ಲೇ ದಿಗ್ಬಂಧನ ಮಾಡಕ್ಕಾಗುತ್ತಾ ಅಂತ. ಸರಿ ಬೇಬಿ, ನಾನು ಬರ್ತೀನಿ ಆಯ್ತಾ? ಮೇಡಮ್ ನಿಮ್ ಬ್ಯಾಗು. ವಾವ್, ನೈಸ್ ಕ್ಯಾಚ್. ಕ್ರಿಕೆಟ್ ಚೆನ್ನಾಗಿ ಆಡ್ತೀಯ ಅನ್ಸುತ್ತೆ. A few moments later. ಕತ್ತಲು ರಾತ್ರಿಯಲ್ಲಿ ಕರೆಂಟ್ ತೆಗೆಸಿ ಪ್ರೇಯಸಿಯ ಮನೆಗೆ ನುಗ್ಗಿ ಕೆಡಿ ಕೆಡಿ ಒದಿಸಿಗೆಂದ ನಮ್ಮ ದೋಸ್ತ. ನಾ ದಿನ ಅಡಿಗೆ ಮಾಡಕ್ಕೆ, ಪಾತ್ರೆ ತೊಳೆಯಕ್ಕೆ, ಕಸ ಗುಡ್ಸಕ್ಕೆ, ನೆಲ ಒರ್ಸಕ್ಕೆ, ಇದಕ್ಕೆಲ್ಲ ಕಾರಣ ಹೆಂಗ್ ಗೊತ್ತಾ? ನನ್ ಗಂಡ ಕೊಟ್ಟಿರೋದು ಒಂದೇ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್, ಒಂದು ರೋಸು. ನನ್ನ ಮಗ ಡೈರಿ ಮಿಲ್ಕ್ ಚಾಕ್ಲೇಟ್ ರೋಸು ಕೊಟ್ಟಿದ್ದಕ್ಕೆ ನನ್ನ ಜೀವನನೇ ಸರ್ವನಾಶ ಹಾಳಾಗೋಯ್ತು. ನಮ್ಮ ಮನೆ ಕೆಲಸ ಆಗ್ಬಿಟ್ಟಿದೀನಿ. ಅಲ್ಲಪ್ಪ, ನಿನ್ ರೊಕ್ಕ ನಾನು ಮುಣಿಸೋದಿಲ್ಲ. ಊರಾಗೆಲ್ಲ ನಾನು ಬೆಂಗಳೂರಾಗೀನಿ. ಫಿಲ್ಮ್ ಇಂಡಸ್ಟ್ರಿಯಾಗ ನನಗೆ ಕೆಲಸ ಸಿಕ್ಕದ. ಇಲ್ಲಿ ಬೇಕಿದ್ರೆ ಪ್ರಕಾಶ್ ರೈ ಸರ್ ಅವ್ರು ಕೊಡತ್ ನೋಡು, ಮಾತಾಡು ಸರ್. ತಗರಿ. ಯಾರಲ್ಲ ಮಗ ನೀನು? ರೊಕ್ಕ ಬೇಕನ? ತಗೊಂಡು ಹೋಗಿ ಮತ್ತೆ ಗಳಿಸ್ತೀನಿ. ಬಂಗಾರ ಬೇಕಾದ್ರೆ ಹೊತ್ಕೊಂಡು ಹೋಗು, ಬೇಕಾದಷ್ಟು ಬಿದ್ದೈತಿ. ನನ್ನ ಜೀವನ್ ತಗೊಂಡು ಹೊಂಟಿಯಲ್ಲೋ. ಆಕಿನ ಯಾರಂತ ಮಾಡಿ ಲವ್ಸು? ನನ್ನ ಲೈಫು, ನನ್ನ ವೈಫು, ಐ ಲವ್ಸು. ಅಲ್ಲಲೇ ಜಾತ್ರೆಯಾಗ ಮೆರವಣಿಗೆಯಾಗ ಹೊಂಟು ದೇವೈತಿ ಆಕಿ. ಆಕಿನ ಹೊತ್ಕೊಂಡು ಹೋಗೋ ಪಲ್ಲಕ್ಕಿನ ಅವನು ಪಲ್ಲಕ್ಕಿನ ಹೋಗೋದು ಆಕಿನ ಹೊತ್ಕೊಂಡು ಹೊಂಟಿಯೇನ? ಭಾಳ ಆತಲೇ ನಿಂದು, ಭಾಳ ಆತು. Xong rửa đi làm gì vậy? Rửa đi. Nhà là phải có nóc, nhường nhịn rít quen đi. Ma tay. Ma tay rủ vậy. ಡೂಡ, ಸಪೋಸ್ ನಾನು ನಿನಗೆ ಐ ಲವ್ ಯು ಹೇಳಿದ್ರೆ ನೀನ್ ವಾಪಸ್ ಹೇಳ್ತೀಯಾ? ಐ ಲವ್ ಯು. ವಾಪಸ್. ಪಕ್ಕದ ಮನೆಯವರು ನಾನು ಬೆಳಿಗ್ಗೆ ನೀರು ಹಾಕ್ತಾ ಇದ್ರೆ ಅವ್ರ ಮೇಲೆ ನೀರು ಬಿತ್ತು ಅಂತ ಅವನು ನನ್ನನ್ನು ಏನೇನೋ ಅಂದ. ನಾನು ಅದಕ್ಕೆ ಸುಮ್ಮನೆ ಬಿಟ್ಬಿಡ್ತೀನ? ಹಸಿಮೆಣಸಿನ್ಕಾಯಿ ತಂದೆ, ಅವನಿಗೋಸ್ಕರನೇ ಹೋಗ್ತಂದೆ.
भाई यहाँ पे क्या हो रहा भाई? लेकिन ये साला कर क्या रहा है यहाँ पे? अच्छा कौन है? कहाँ से आते हैं? ತವಾನ ಯಾಕ ಮರ ಅಲ್ಲೇ ಕಟ್ಕೊಂಡಿದೆ, ಅದ್ರ ಬದಲು ಒಂದು ಗಂಟೆ ಕಟ್ಕೊಬಿಡ. ವಾ ಚಿಕ್ಕ ಒಡೆ ಸೆಕೆಲ್ವಾ, ಅದಕ್ಕೆ ಒಕ್ಕ ನಗಾಡ್ತಾ ನೀವೇನ್ ಬೇಜಾರು ಮಾಡ್ಕೊಬೇಡಿ ನೋಡೋರು. ಆಟಕ್ಕಿಟ್ಟಿರೋ ಪಗಡೆನ ಯಾಕೆ ಏನು ಅಂತ ಕೇಳಿದ್ರೆ ಅದೇನು ಹೇಳುತ್ತಮ್ಮ? ಯಾರಕ್ಕ ನಿನ್ನ ಆಟಕ್ಕಿಟ್ಟಿರೋದು? ನಾವಿಲ್ವಾ ಇನ್ಸ್ಟಾಗ್ರಾಮ್ ಫ್ಯಾನ್ಸು? ನೀನೇನ್ ತಲೆ ಕೆಡ್ಸ್ಕೊಬೇಡ, ನಾವಿದೀವಿ. ಓಕೆ ಲೋ ರಂಗಣ್ಣ, ಕರೆಂಟ್ ಹುಷಾರು ಹೊಗೆ ಹಾಕ್ಸ್ಕೊಬಿಟ್ಯಾ? ನೀನ್ ಯಾಕೆ ಭಯ ಬೀಳ್ತೀಯ? ನಾನು ಇಂಥದೆಲ್ಲ ಅರ್ಧ ಕುಡ್ದು ಬಿಟ್ಟಿದ್ದೀನಿ. ಆನ್ ಮಾಡು. ಆಯ್ತಾಯ್ತು, ಹಾಕು. ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. ಆಫ್ ಮಾಡು. ಆಫ್ ಮಾಡು. ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ. ಆನ್ ಮಾಡು. ಹಾಕು. ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. ಆಫ್ ಮಾಡು. ಆಫ್ ಮಾಡು, ಆಫ್ ಮಾಡು. ಏಯ್ ಹಾಕು. एक्सक्यूज मी भाई, एक्सक्यूज मी भाई, एक्सक्यूज मी भाई, एक पाव और दे दिया. ಈ ಪಿಕ್ಚರ್ದಾಗೆಲ್ಲ ಒಂದ ಟಿಕ್ಕಿಗೆ ಹೆಂಗ್ ಲವ್ ಆಕತಿ ಗೊತ್ತ ಇಲ್ಲ. ನಾನು ಬರ್ಬೇಕಾರ ದಾರ್ಯಾಗ ಒಂದು ಹುಡುಗಿಗೆ ಡಿಕ್ಕಿ ಹೊಡೆದೆ. ಆಕೆ ಅಂದಳು ಕಣ್ಣಾಗಿ ನೀಟ್ ಅಲ್ಲ ನೀನು. ಓಕೆ, ರೆಕಾರ್ಡ್ ಮಾಡ್ಕೋ. 3, 2, 1. Oh my God, guys, I'm pregnant. ನನ್ ಗಂಡ ಗನ್ಸ್ ಆಗ್ತಾ ಇದ್ದಾನೆ ಗಾಯ್ಸ್, ನನ್ನ ಅಮ್ಮ ಆಗ್ತಾ ಇದೀನಿ. ಓ ಮೈ ಗಾಡ್, ಯಾವ ದೇವ್ರದ್ದು ಬ್ಲೆಸ್ಸಿಂಗ್ಸ್ ನನಗ್ ಗೊತ್ತಿಲ್ಲ. ಇನ್ನೊಂದ್ 10 months ಅಲ್ಲಿ ನಂತರ ಚಿಕ್ಕ ಪಾಪು ಬರತ್ತೆ. ಗಾಯ್ಸ್, ನಾನ್ ಪ್ರೆಗ್ನೆಂಟ್ ಆಗಿರೋದ್ನ ನಮ್ಮ ಅಮ್ಮಂಗ್ ಫೋನ್ ಮಾಡಿ ಶಾಕ್ ಕೊಡೋಣ. ಅವ್ರ ರಿಯಾಕ್ಷನ್ ನೋಡಕ್ ನೀವ್ ರೆಡಿನಾ? ಹಲೋ ಹಲೋ ಅಮ್ಮ, ಹೇಳು. ಅಮ್ಮ, ನಾನಮ್ಮ ಆಗಿದ್ದೀನಿ ಅಮ್ಮ. ಏನ್ ಹೇಳ್ತಾ ಇದ್ಯಾ ಬೇವರ್ಸಿ ಮುಂಡೆ ತಂದು?
ಒಂದ್ಸಲಿ ಕಾಲೇಜಲ್ಲಿ ಹಿಂಗೆ ಪ್ರೆಗ್ನೆಂಟ್ ಆಗಿದ್ದಲ್ಲ ಅದೇ ತರ ಇನ್ನೊಂದ್ಸಲಿ ಏನೋ ಮಾಡ್ಕೊಂಡ್ಬಿಟ್ಟಿದ್ಯಾ ಅನ್ಕೊಂಡೆ. ನಂಗ್ ಮದ್ವೆ ಆಗಿದೆ ಮರ್ತ್ಬಿಟ್ಟಿದ್ದ ನೀನು. ಈ ವಿಡಿಯೋ ಹಾಕ್ಬೇಡ, ಇದನ್ನ ಪ್ರಾಂಕ್ ಅಂತ ಹೇಳಿ ಆಮೇಲೆ ಬ್ಲಾಗ್ ಹಾಕ್ಬಿಟ್ಟು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಕೊಂಡ್ ಬಂದಿ, ಸರಿನಾ? ನನ್ ಗಂಡನ್ ತಂಗಿ ಮೀನ್ಸ್ ನಾದ್ನಿಗ್ ಫೋನ್ ಮಾಡ್ಬಿಟ್ಟು ನಾನ್ ಇವಾಗ ಪ್ರೆಗ್ನೆಂಟ್ ಆಗಿರೋದನ್ನ ಹೇಳ್ತೀನಿ. ಗಾಯ್ಸ್ ನನ್ಕಿಂತ ತುಂಬಾ ಅವಳೇ ವೇಟ್ ಮಾಡ್ತಿದ್ಲು ಗಾಯ್ಸ್ ಈ ಮೂಮೆಂಟ್ಗೋಸ್ಕರ. ಒಂದ್ ನಿಮಿಷ ಯಾರು ಫೋನ್ ಮಾಡ್ತಾವ್ರೆ. ಇವಳು ಯಾಕೆ ನಮ್ಮ ಅತ್ತಿಗೆ ಫೋನ್ ಮಾಡ್ಕೊಂಡು ಸಾಯ್ತಾವಳು ವಿಡಿಯೋ ಮಾಡ್ಬೇಕಾರ? ಯಾಕೆ ಫೋನ್ ಮಾಡ್ತಾ ಇದ್ಯಾ? ಕಂದ ಅದಕ್ಕೆ ಪ್ರೆಗ್ನೆಂಟ್ ಕಣೋ. ನಿಶಾನ ಒಂದ್ ನಿಮಿಷ ತಿರ್ಗಾ ಹೇಳು, ಓಕೆನಾ? ರೆಕಾರ್ಡ್ ಆಯ್ತೈತೆ ಅಲ್ಲ, ತಿರ್ಗಾ ಹೇಳು, ನಾನು ಅದೇ ವಿಡಿಯೋ ಮಾಡಕ್ ಒಂದ್ ನಿಮಿಷ ಹೇಳಿ. ಅದಕ್ಕೆ ಪ್ರೆಗ್ನೆಂಟ್ ಕಣೋ. ನಿಜಾನಮ್ಮ, ಅದಕ್ಕೆ ಪ್ರೆಗ್ನೆಂಟ್ ಆಗಿದ್ದೀನಿ. ಅದಕ್ಕೆ ಮಗು ಹುಟ್ಟಿದೆ. ನನ್ನ ಜೊತೆ ರೀಲ್ಸ್ ಮಾಡಕ್ ಕಳಿಸ್ಬಿಡಿ ಪ್ಲೀಸ್. ನನ್ನ ಆದ್ನಿ ನೋಡಿ ಗಾಯ್ಸ್ ಎಷ್ಟು ಖುಷಿ ಪಡ್ತೆ. ಗಾಯ್ಸ್ ನನ್ ಗಂಡ ಏನಕ್ಕೆ ಬರ್ತಾ ಇದ್ದೀನಿ, ಅವ್ನಿಗೆ ತುಂಬಾ ಸರ್ಪ್ರೈಸ್ ಆಗಿರತ್ತೆ. ಸ್ಪೀಕರ್ ಆಗಾಕ್ತೀನಿ, ಹಂಗೆ ಕೇಳಿಸ್ಕೊಡಿ. ಹಲೋ ಹೇಳ್ರಿ. ಏನ್ ಮಾಡ್ತಿದ್ಯಾ? ಅರ್ರಿ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ. ಮದ್ವೆ ಆದಾಗ್ಲೇ ನನ್ ಫಾರಿನ್ ಹೋಗ್ಬಿಟ್ನಲ್ಲಿ ಒಂದಿನಾನು ಇರ್ಲಿಲ್ವಲ್ಲ, ನಾನು ನಿನ್ ಜೊತೆ ಏನೇ ಮಾತಾಡ್ತಿದ್ಯಾ? ಅವಲ್ಲ ನೀವು ಕೇಳಬೇಡ್ದು. अच्छा ठीक है समझ गया. ನಾವಿಬ್ರು ದೂರ ಬಂದಿವಿ, ಇಬ್ಬರದು ಮದ್ವೆ ಆಯ್ತೆ. ಯಾರು ಎಲ್ಲಿ ಏನ್ ಹುಡ್ಕಕ್ ಹೋಗ್ಬೇಡ್ರಿ. ನಾವು ಮಠ ಸೇರ್ಕೊಂಡಿದೀವಿ, ಯಾರು ನಮ್ಮನ್ನ ಎಲ್ಲಿ ಹುಡುಕ್ಬೇಡ್ರಿ ಅಷ್ಟೇ. ಇವರೇ ಉಪಾಧ್ಯಕ್ಷ, ನಾನೇ ಅಧ್ಯಕ್ಷ. ಯಾರೋ ಹೊಸಬ್ರು ಬಂದಿದ್ದಾರೆ, ಹೋಗ್ ಮಾತಾಡ್ಸಿದ್ರೆ ಅಳಬ್ರು ಆಗ್ತಾರಪ್ಪ. ಅಷ್ಟು ಈಸಿನಾ? ಹೋಗ್ ಮಾತಾಡ್ಸೋಣ. ನೋಡ್ತೀಯಾ? ಹೆಡ್ಫೋನ್ ಕೊಡಿಲಿ, ನೋಡ್ತಾರೆ ಇವಾಗ ಹೆಂಗ್ ಮಾತಾಡಿಸ್ತೀನಿ ಅಂತ. ಹಲೋ, ಪಕ್ಕದಲ್ಲಿ ರೆಸ್ಟೋರೆಂಟ್ ಆಗಿದೆ, ಬಿರಿಯಾನಿ ತಿನ್ನೋದಕ್ಕೆ ಹೋಗೋಣವಾ? ಎಕ್ಸ್ಕ್ಯೂಸ್ ಮೀ. ಸಾರಿ, ವೈಫ್ ಹತ್ರ ಮಾತಾಡ್ತಾರೆ. ನಮ್ಮ ಅಣ್ಣ ಬಾರಿ ಕಿಲ್ಲಡಿಯಪ್ಪ. ಹೆಂಗೆ ಅಣ್ಣ? ಸೂಪರ್ ಅಣ್ಣ. ಇವಾಗ ನಾನೊಂದು ಮಾತಾಡ್ತೀನಿ, ನೋಡ್ಕೊಳ್ಳಿ. ಬೇಡ ಸುಮ್ಮನೆ ಅಣ್ಣ, ನಾನು ಮಾತಾಡ್ತೀನಿ, ಸುಮ್ಮನೆ ಇರಿ ಅಣ್ಣ. ಏನ್ ನನ್ ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು? ಇದೆ ಅಣ್ಣ ನಂಗೆ. ಹಲೋ ಎಕ್ಸ್ಕ್ಯೂಸ್ ಮೀ, ನಿಮ್ ನಂಬರ್ ಸಿಗ್ಬೋದಾ? ಯಾರ ಹತ್ರ ಕೇಳ್ತಿದ್ದೀರಾ? ನನ್ನ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಗರ್ಲ್ ಫ್ರೆಂಡ್ ನಂಬರ್ ಇಲ್ದೆ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀರಾ? ಹಾ. ಹೋಗ್ರಿ, ವರ್ಕೌಟ್ ಮಾಡ್ಕೊಳ್ಳಿ. ಸಾರಿ ಮೇಡಮ್. ಏನಾಯ್ತು ಅಣ್ಣ? ಗರ್ಲ್ ಫ್ರೆಂಡ್ ಹತ್ರ ನಂಬರ್ ಕೇಳ್ತಾ ಇದೀನಿ, ನಂದು ಇದಕ್ಕೆ ಹೊಡ್ಬಿಡ್ಲಣ್ಣ. ಅಲ್ವಲೇ, ಹೊಸ ಗರ್ಲ್ ಫ್ರೆಂಡು. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ಇವಾಗ ಫೋನ್ ನಂಬರ್ ಕೇಳ್ತಾ ಇದ್ದೀನಿ ಅಂದ್ರೆ ಆಗೋಗ್ತಿತ್ತಲ್ಲ. ಅಯ್ಯೋ ಟೆನ್ಷನ್ ಅಲ್ಲಿ ನಂಗೆ ಭಯ ಆಗೋಯ್ತಣ್ಣ, ಏನ್ ಕೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಬೇಕು ಅಂತ. ಅಣ್ಣ ಅವಾಗ ಕೊಡ್ತಾ ಇರಿ ಅಣ್ಣ. ನೀನೇನ್ ಹೆದರ್ಕೋಬೇಡ, ನಾನು ನಿನ್ನ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ಓಕೆ ಓಕೆ. ಬೇಬಿ ಬೋ ಬಾಯ್, ಒಂದ್ ನಿಮಿಷ ಬಾಯಲ್ಲಿ ಹೇಳ್ತೀನಿ. ತಗೋ ಮೈಕ್ ಹಾಕೋ. ಇವಾಗ ಒಂದ್ ಗೇಮ್ ಮಾಡೋಣ. ನಾನ್ ಕೇಳೋ ಕ್ವಶನ್ಸ್ಗೆಲ್ಲ ನೀನ್ ಆನ್ಸರ್ ಮಾಡ್ಬೇಕು. ಬಟ್ ನಾನ್ ಕೇಳೋ ಕ್ವಶನ್ ನಿಂಗೆ ಕೇಳ್ಸಲ್ಲ. ತಗೋ, ಕಿವಿಗೆ ಹಾಕೋ. ಸಾಂಗ್ ಹಾಕ್ತೀನಿ, ನಾನು ಸಾಂಗ್ ಪ್ಲೇ ಮಾಡ್ತೀನಿ. ಇವಾಗ ನೀನ್ ಕೇಳೋ ಕ್ವಶನ್ ನಾನು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಹೌದು. ಅದು ನಿಮ್ ಲಿಪ್ ಮೂವ್ಮೆಂಟ್ ನೋಡ್ಕೊಂಡು. ಮುಂಚೆಗಿಂತ ಇವಾಗ ನಾನು ಫುಲ್ ದಪ್ಪಕ್ಕೆ ಅಸಹ್ಯವಾಗಿ ಕಾಣಿಸ್ತಾ ಇದ್ದೀನಾ? ಇನ್ನೊಂದ್ಸರಿ ಹೇಳು, ಏನೋ ಕೇಳಕ್ ಚೆನ್ನಾಗೈತೆ. ಏನದು ಹೇಳು. ಮುಂಚೆಗಿಂತ ಇವಾಗ ನಾನು ದಪ್ಪಕ್ಕೆ ಅಸಹ್ಯವಾಗಿ ಕಾಣಿಸ್ತಾ ಇದ್ದೀನಾ? ನನ್ನ ಮದುವೆ ಮಾಡ್ಕೊಂಡಿಲ್ಲ ಅಂತಿದ್ರೆ ನಿನ್ ಲೈಫ್ ತುಂಬಾ ಚೆನ್ನಾಗಿರ್ತಾ ಇತ್ತಲ್ಲ? ಕರೆಕ್ಟ್ ಕರೆಕ್ಟ್. ನೀನ್ ಡೈಲಿ ನೈಟ್ ನೀನ್ ಎಕ್ಸ್ ಗರ್ಲ್ ಫ್ರೆಂಡ್ಗೆ ಮೆಸೇಜ್ ಮಾಡ್ತೀಯ ತಾನೆ? ಹಾ ಹೌದು ಹೌದು. ನಾನ್ ನಮ್ಮಮ್ಮ ಮನೆಗೆ ಹೋದಾಗ ನೀನ್ ನಿನ್ ಎಲ್ಲಾ ಗರ್ಲ್ ಫ್ರೆಂಡ್ ಮನೆ ಕರ್ಕೊಬಂದ್ ಪಾರ್ಟಿ ಮಾಡ್ತಾ ಇರ್ತೀಯ ತಾನೆ? ಮಗನೇ, ಸೌಂಡ್ ಮ್ಯೂಸಿಕ್ ಏನಾನ ಆನ್ ಆಗಿರ್ಲಿಲ್ಲ ಅಂದ್ರೆ ನಿಂದು ಕಟ್ ಮಾಡಿ ಕೈ ಕೊಟ್ಬಿಡ್ತಾ ಇದ್ದೆ. ಮಗನೇ, ಸೌಂಡ್ ಮ್ಯೂಸಿಕ್ ಏನಾನ ಆನ್ ಆಗಿರ್ಲಿಲ್ಲ ಅಂದ್ರೆ ನಿಂದು ಕಟ್ ಮಾಡಿ ಕೈ ಕೊಟ್ಬಿಡ್ತಾ ಇದ್ದೆ. ಮ್ಯೂಸಿಕ್ ಆನ್ ಮಾಡು.